ಸೊ 13ನೇದಕ್ಕೆ ಫಿಗರ್ ಅನ್ನ ಕೊಟ್ಟಿಲ್ಲ. ಸೊ ನಾವೇ ಬರ್ಕೋಬೇಕು. ಸೊ ನಾವೇ ಟ್ರಯಾಂಗಲ್ ನ ಬರ್ಕೋಬೇಕು 13ನೇದಕ್ಕೆ. A, B, C, and D is the midpoint of BC. So D is the midpoint of BC. So note D is the midpoint. And angle ADC. ನೋಡ್ರಿ ಎಲ್ಲಾದ್ರೂ ಬರ್ಕೊಳ್ಳೋದು ಆಯ್ತಾ? ಒಂದ್ಸಲ ಚಿತ್ರ ಬರ್ದಾದ್ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಫಸ್ಟ್ ಕೇಳಿ ಎಲ್ಲಾರ್ದು ಪ್ರಾಬ್ಲಮ್ ಬರ್ಕೊಂಡ್ ಆಯ್ತಾ? ಆಯ್ತಾ ಎಲ್ಲಾರ್ದುವಾ? ಸೊ ನೋಡ್ರಿ ABC ಅಂತಕ್ಕಂಥ ಒಂದು ಟ್ರಯಾಂಗಲ್ ಇದೆ. ಅದರಲ್ಲಿ ಡಿ ಅನ್ನೋದು ಇಟ್ ಇಸ್ ದಿ ಮಿಡ್ ಪಾಯಿಂಟ್ ಆಫ್ BC ಅಂಡ್ ಆಂಗಲ್ ADC ನೋಡ್ರಿ ADC ಈಸ್ ಈಕ್ವಲ್ ಟು BAC. ಇದಷ್ಟು ಕುವ BAC. ಕ್ಲಿಯರ್? ದೆನ್ ಯು ಶೋ ದಟ್ CA ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡಬೇಕು? CB ಇಂಟು CD. ಓಕೆನಾ? ಸೊ ಈಗ ಅದಕ್ಕೆ ಪ್ರೂವ್ ಮಾಡಲಿಕ್ಕೆ ಯು ಕ್ಯಾನ್ ಟೇಕ್ 2 triangles. In triangle ABC and triangle ADC, ನೋಡ್ರಿ ಏನೇನು ಫಸ್ಟ್ ಟ್ರಯಾಂಗಲ್ ABC ಒಂದಿದೆ ನಿಮ್ಮ ಹತ್ರ, ಸಣ್ಣದೊಂದು ಬರ್ಕೊಳ್ಳಿ ನಿಮಗೆ ಗೊತ್ತಾಗೋಸ್ಕರ. ABC. One more triangle is ADC. ಸೊ ಈಗ ABC ಮತ್ತು ADC ಒಳಗೆ ಸ್ವಲ್ಪ ಸಮಾಧಾನಕ್ಕೆ ಯೋಚನೆ ಮಾಡ್ರಿ. ಈ ಹರ್ಷಿತಾ ಮೊಬೈಲಾಗ ಆಟ ಆಡ್ತಾಳ ಕಣವ, ಅದಕ್ಕೆ ಆಗ್ಲೆಲ್ಲ ಎಕ್ಸಿಟ್ ಆಗ್ತಾಳಕ್ಕೆ. ಸೊ ಈಗ ನೋಡ್ರಿ ABC ಮತ್ತು ADC ಒಳಗೆ ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D ಅಂತ ಅವನೇ ಕೊಟ್ಟಿದ್ದಾನೆ. ಅಂದ್ರೆ ಆಂಗಲ್ BAC ಇಸ್ ಈಕ್ವಲ್ ಟು ಯಾವ್ದು ಕೊಟ್ಟಿದ್ದಾನೆ? ಇನ್ನೊಂದು ADC ಕೊಟ್ಟಿದ್ದಾನೆ. ಇಲ್ಲ ನೋಡ್ರಿ, ನಾನು ಏನು ಇದ್ರಲ್ಲಿ ಹೊಸದನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಅವ್ನು ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬಳಸ್ಕೊಂತಿದ್ದೀನಿ. ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D. ಸೊ ನೌ ಇಟ್ ಇಸ್ ಕ್ಲಿಯರ್? Yes, sir. C is present in both the triangle. Correct? Yes, sir. Therefore, angle C is equal to angle C common. It means angle C is equal to angle C na. ಇದ್ರಾಗ ಏನಿರುತ್ತೆ ಅದೇ ಇರುತ್ತಾ? Yes, sir. ಅಂದ್ರೆ A ಗೆ D, C ಗೆ C ಆದ್ಮೇಲೆ A ಗೆ ಆಂಗಲ್ ಈಕ್ವಲ್ ಯಾವುದು? B ನ ಕರೆಸ್ಪಾಂಡಿಂಗ್ ಆಂಗಲ್. ನಾನು ಈಕ್ವಲ್ ಅಲ್ಲ ಕರೆಸ್ಪಾಂಡಿಂಗ್ ಆಂಗಲ್ ಬರೀತಿದ್ದೀನಿ ಇಲ್ಲಿ. ಬೇಕಾದ್ರೆ ಈಗ ನೋಡ್ರಮ್ಮ, A ಗೆ ಕರೆಸ್ಪಾಂಡಿಂಗ್ ಯಾವುದು? B. ಇದರಲ್ಲಿ ಸೊ ನೋಡ್ರಿ ಇಲ್ಲಿ A ಗೆ ಯಾವುದು ಕರೆಸ್ಪಾಂಡಿಂಗು? D. A ಗೆ D, ಆಮೇಲೆ C ಗೆ C, ಆಮೇಲೆ B ಗೆ A. ಈಗ ನಾವು ರೇಷಿಯೋ ಬರಿಬೇಕಲ್ಲ, ಅದು ಇದು ಗೊತ್ತಿದ್ರೆ ಮಾತ್ರ ಬರೆಯಕ್ ಸಾಧ್ಯ. ಸೊ ಈಗ ರೇಷಿಯೋ ಬರೀಬೇಕಲ್ಲ, ಆಂಗಲ್ ಎ ಆಂಗಲ್ ಡಿ ಗೆ ಕರೆಸ್ಪಾಂಡಿಂಗು, ಆಂಗಲ್ ಸಿ ಕಾಮನ್ನು. ಇದು ಹಾಕೋಣದ್ಕಿಂತ ಬೇಕಾದ್ರೆ ನೀವು ಕೆಳಗೆ ಬರ್ಕೊಂಡ್ರು ಸಾಕು. ಬಟ್ ಎ ಅಂಡ್ ಡಿ ಆರ್ ಈಕ್ವಲ್ ಅಂತ ಅವನೇ ಕೊಟ್ಟಿದ್ದಾನೆ, ಅಷ್ಟು ಸಾಕು ನಮಗೆ. ಒನ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ. ಈಗ ಇದು ಕರೆಸ್ಪಾಂಡಿಂಗು, ಇದು ಕರೆಸ್ಪಾಂಡಿಂಗ್ ಅಂದ್ಮೇಲೆ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿರ್ಬೇಕು, ಹೌದಲ್ಲ? ಸೊ ಈಗ
ಬೈ ಎ ಕ್ರೈಟೀರಿಯಾ ಹೇಳ್ರಿ. ಟ್ರಯಾಂಗಲ್ ಎ ಬಿ ಸಿ, Similar to triangle ADC. ಟ್ರಯಾಂಗಲ್ ಎ ಡಿ ಸಿ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎ ಡಿ ಸಿ. ಈಗ ಬಿ ಗೆ ಆಪೋಸಿಟ್ ಯಾವುದು? ಕರೆಸ್ಪಾಂಡಿಂಗ್ ಆಂಗಲ್ ಬಿ ಇದೆಯಲ್ಲ, ಬಿ ಗೆ ಆಪೋಸಿಟ್ ಸೈಡ್ ಯಾವುದು? AC. ಎ ಸಿ ಆರ್ ಸಿ ಎ. ನಾನು ಸಿ ಎ ಬರಿತೀನಿ, ಯಾಕೆಂದ್ರೆ ನಾವು ಪ್ರೂವ್ ಮಾಡ್ಬೇಕು ಸಿ ಎ. ಈಗ ಬಿ ಗೆ ಕರೆಸ್ಪಾಂಡಿಂಗು ಎ ಸಿ ಸೈಡ್ ಆದ್ಮೇಲೆ ಇದಕ್ಕೆ ಕರೆಸ್ಪಾಂಡಿಂಗ್ ಆಂಗಲ್ ಯಾವುದು? ಎ. ಗೆ ಆಪೋಸಿಟ್ ಇರೋದು ಯಾವುದು? CD. ಸಿ ಡಿ. ಬರಿಬೋದಾ? ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನಾನು ಈ ಆಂಗಲ್ ಗೆ ಆಪೋಸಿಟ್ ಇರೋ ಸೈಡ್ಸ್ ಅನ್ನ ಬರಿತಿದ್ದೀನಿ. ಬಿ ಗೆ ಸಿ ಎ ಗೆ ಸಿ ಡಿ. ಬರಿಬೋದಾ? ಬರಿಬೋದಾ? ಅಯ್ಯೋ ಮಾತಾಡ. ಈಗ ಈಗ ಈ ಆಂಗಲ್ ಗೆ ಈಕ್ವಲ್ ಇರೋ ಬರಿತಿದ್ದೀನಿ. ಈಗ ಎ ಗೆ CB. ಸಿ ಬಿ. ಓಕೆ ಓಕೆ. ಎಗೆ ಕರೆಸ್ಪಾಂಡಿಂಗ್ ಯಾವುದು? D. ಆಪೋಸಿಟ್ ಇರೋದು ಯಾವುದು? CA. ಸಿ ಎ. ಕರೆಕ್ಟಾ? ನಾವು ಮಲ್ಟಿಪ್ಲಿಕೇಶನ್ ಸಿ ಎ ಇಂಟು ಸಿ ಎ ಸ್ಕ್ವೇರ್ ಸಿ ಬಿ ಡಾಟ್ CD. ಬಂತಾ? Yes, sir. ಬರ್ಕಂಡೇ ಹೋದ್ರೆ ಇದ್ ಹೆಂಗ್ ಮಾಡಿದ್ರು ಅಂತ ನಿಮ್ ತಲೆ ಒಳಗೆ ಅರ್ಥ ಆಗಲ್ಲ. ಫಸ್ಟ್ ಇದು, ಸೆಕೆಂಡ್ ಇದು ತಲೆ ಒಳಗಿರ್ಲಿ. ಇದು ಫಸ್ಟ್ ರೇಷಿಯೋ, ಇದು ಸೆಕೆಂಡ್ ರೇಷಿಯೋ. Sir, ಹೇಳಮ್ಮ. sir, triangle ABC and triangle ADC ಇದೆ. ಅದರಲ್ಲಿ A ಕಾಮನ್ ತೆಗಿಯೋದು. ಯಾವುದು? ಅದೇ ಸರ್, ಇದ್ರಲ್ಲಿ ಟ್ರಯಾಂಗಲ್ ABC and ಟ್ರಯಾಂಗಲ್ ADC ಅಂತ ಇದೆ. ಎ ಡಿ ಸಿ ಒಳಗೆ ಎ ಯಾವ್ದು ಈಕ್ವಲ್ ಆಗಿದೆ? D ಗೆ. ಅವನ್ ಕೊಟ್ಟಾನ, ಹೌದಲ್ವಾ? ಕೊಡದೇ ಇದ್ರೆ ಕಾಮನ್ ಅಂತ ಬರ್ಕೋಬಹುದಿತ್ತು. ಬನ್ನಿ ಕೋಡ್ Yes, sir. ಆಂಗಲ್ ಎ ಆಂಗಲ್ ಡಿ ಈಕ್ವಲ್ ಅಂತ ಅವನೇ ಫಸ್ಟ್ ಕೊಟ್ಟಿದ್ದಾನೆ. ಬನ್ನಿ ಕೋಡ್. ಇಲ್ಲ ಅಂದ್ರೆ ಆಂಗಲ್ ಎ ಇಸ್ ಆಂಗಲ್ ಎ ಕಾಮನ್ ಅಂತ ಬರ್ಬಿಡ್ತಿದ್ದೆ, ಹೌದಲ್ವಾ? Yes, ಸರ್ sir. ಅದು ಆಂಗಲ್ ಡಿವೈಡ್ ಆಗುತ್ತಲ್ಲ, ಕಾಮನ್ ಬರೆಯೋಕ್ ಬರಲ್ಲ ತಾನೆ ಯಾರು? ಸರ್? ಅದು ಆಂಗಲ್ ಡಿವೈಡ್ ಆಗುತ್ತಲ್ಲ ಸರ್, ಹಂಗ್ ಕೊಡ್ಲಿಲ್ಲ ಅಂದ್ರೆ ಬರ್ಕೊಬೋದಂದ್ರಲ್ಲ. ಮಿಸ್ ಡಿವೈಡ್ ಆಗ್ಲಿ ಬಿಡ್ಲಿ, ಬಟ್ ಅದಕ್ಕೆ ಅವನು ಡಿವೈಡ್ ಆಗದ್ಕಿಂತ ಮುಖ್ಯ ಮೊದಲೇ ಅವನು ಇದನ್ನ ಈಕ್ವಲ್ ಅಂತ ಹೇಳ್ಬಿಟ್ಟಿದ್ದಾನೆ. ಸೃಷ್ಟಿ ಪಿ ಎಸ್ ಸರ್ ನಾವ್ ಹಿಂಗ್ ಮಾಡ್ತೀವ ಅಂತಾನೆ. ಈಗ ಬನ್ನಿ ಕೋಡ್ ಅಂತ ಇರ್ತಾರೆ, ಹಿಂಗ್ ಯೋಚನೆ ಮಾಡ್ತಾರೆ ಅಂತಾನೆ ಅದನ್ನ ಮೊದ್ಲೇ ಈಕ್ವಲ್ ಅಂತ ಹೇಳ್ಬಿಟ್ಟಿದ್ದಾನೆ ಪಿ ಎಸ್. ಸರ್ ಅದಕ್ಕೆ ಕೇಳಿದ್ದು. ಅಲ್ಲ, ಅದಕ್ಕೆ ಹೇಳಿದ್ದು. ಹಂಗ ಆ ತಪ್ಪನ್ನ ಮಾಡಬಾರ್ದು ಅನ್ನೋದು ಉದ್ದೇಶಕ್ಕೋಸ್ಕರನೇ ಆಂಗಲ್ ಎ ಆಂಗಲ್ ಡಿ ಈಕ್ವಲ್ ಅಂತ ಹೇಳಿದಾನೆ. ಓವರ್. Yes, sir. ನೋಡ್ರಿ, ಎ ಬಿ ಸಿ ಇಲ್ಲಿ ಬರ್ಕೊಂಡಿದೀನಿ. ಮತ್ತೊಂದು ಆ ಫಿಗರ್ ನೋಡ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಅಂಡ್ ಎ ಡಿ ಸಿ ಇಲ್ಲಿ ಆಲ್ರೆಡಿ ಎ ಈಸ್ ಈಕ್ವಲ್ ಟು ಡಿ ಅಂತ ಕೊಟ್ಟಿದ್ದಾನೆ. ಗಿವನ್ ಇನ್ ಪ್ರಾಬ್ಲಮ್ ಇಸ್ ಗಿವನ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್
D. Now it is clear. And one more angle is equal. Angle C is angle C. Yakandre both angle C is present in both the triangles. Therefore, it is common by AA criteria. Triangle ABC is similar to triangle ADC. So, ಈಗ by you ಏನ್ ಬರೆಯಕ್ಕೆ ಈಗ ಇಲ್ಲಿ ಒಂದು ರೀಸನ್ ಬರೆದ್ರ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಬರೆದ್ರ ನೀವು ಏನಂತ ಬರಿಬೇಕು ಮತ್ತೆ ಇವನ್ಕೆ ಸರ್ ಬರ್ದಿದೀವಿ. ಬರೆದ್ರೆ ಓಕೆ, ಬರದೇ ಇರೋರು ಪುಣ್ಯಾತ್ಮರು ಬ್ರಾಕೆಟ್ ಅಲ್ಲಿ ಯಾವ ಟು ರೈಟ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಸೊ ನೌ ಕ್ಲಿಯರ್? ಎಸ್ ಸರ್. ಓಕೆ, ಈಗ ರೇಷಿಯೋ ಬರಿಬೇಕೀಗ. ರೇಷಿಯೋ ಬರಿಬೇಕು ಅಂದ್ರೆ ಸೊ ನೋಡ್ರಿ, ಫಸ್ಟ್ ಸೆಟ್ ಯಾವ ತಗೊಂತೀನಿ ಅಂದ್ರೆ ಬಿ ಗೆ ಕರೆಸ್ಪಾಂಡಿಂಗ್ ಎ, ಬಿ ಗೆ ಅಪೋಸಿಟ್ ಇರೋ ಸೈಡ್ ಯಾವುದು? ಸಿ ಎ. ಅಲ್ಲಿ ನೆಕ್ಸ್ಟ್ ಟ್ರಯಾಂಗಲ್ ಅಲ್ಲಿ ಎ ಗೆ ಅಪೋಸಿಟ್ ಇರೋದು ಯಾವುದು? ಸಿ ಡಿ. ಅದನ್ನ ಬರ್ದಿದ್ದೀನಿ. ಸೆಕೆಂಡ್ ಸೆಟ್ ಯಾವ್ದು ಬರಿಬೇಕು ಅಂತಿದ್ದೀನಿ ಅಂದ್ರೆ ಎ ಗೆ ಕರೆಸ್ಪಾಂಡಿಂಗ್ ಸೈಡ್ ಅಂದ್ರೆ ಎ ಗೆ ಅಪೋಸಿಟ್ ಇರೋ ಸೈಡ್ ಯಾವುದು? ಸಿ ಬಿ ಆರ್ ಬಿ ಸಿ. ಅಂಡ್ ಎ ಗೆ ಕರೆಸ್ಪಾಂಡಿಂಗ್ ಆಂಗಲ್ ಯಾವುದು? ಡಿ. ಡಿ ಗೆ ಕರೆಸ್ಪಾಂಡಿಂಗ್ ಸೈಡ್, ಡಿ ಗೆ ಅಪೋಸಿಟ್ ಇರೋ ಸೈಡ್ ಯಾವುದು? ಸಿ ಎ. ನೌ ಮೇಕ್ ದ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸಿ ಎ ಇಂಟು ಸಿ ಎ, ಸಿ ಎ ಸ್ಕ್ವೇರ್, ಸಿ ಬಿ ಇಂಟು ಸಿ ಡಿ. ಇದನ್ನೇ ಪ್ರೂವ್ ಮಾಡಕ್ ಕೇಳಿದ್ನ, ಬೇರೆ ಕೇಳಿದ್ನಾ? ಇದೆ ಸರ್. ಇದೆ ಸರ್. Now write down the 15th one. ಸರ್ 14. ಬೇಡ ಬೇಡವಾ? ಎಸ್ ಸರ್. ಓವರ್. ಎಸ್ ಸರ್. ಕೆಲವರು ಬಾಯೇ ಬಿಡಲ್ಲ ಸಾನ, ಏನ್ ಮಾಡದವ ಅವರು. ಅಲ್ಲಿ ಏನಾಗ್ತೈತೆ ಅಂದ್ರೆ ಸಾನ ತಿಂತ ಇರ್ತಾರಲ್ಲ, ನಾನ್ ಮಾತಾಡ್ಬೇಕು ಅಂತ ಆಸೆ ಇರ್ತತೆ, ಬಾಯಿಗೆ ಮಾಡ್ಕೊಂತಿರ್ತಾರಲ್ಲ. ಈಗ ಬೇರೆ ನಾನು ವಿಡಿಯೋ ನೋಡ್ತಾ ಇಲ್ಲ, ಅದು ಬೇರೆ Yes, sir. ಕಾಣ್ತಾ ಇಲ್ಲ. ಅದೆಲ್ಲೇನ್ ಡ್ಯಾನ್ಸ್ ಮಾಡ್ತಾ ಇದಾರೋ, ಭರತನಾಟ್ಯ ಮಾಡ್ತಾ ಇದಾರೋ, ಕುಂಟಪಿಲ್ಲೆ ಆಡ್ತಾ ಇದಾರೋ. ಈಗ ನನಗೆ ಮಾತಾಡೋ ಟೈಮಲ್ಲಿ ಒಂದು ಬಚ್ಚ ಹಾಕ್ಬಿಟ್ಟು ಒಂದ್ 2 ಮನೆ ಆರ್ ಬಂದ್ಬಿಡ್ತೀನಿ ಅಂತ 6 ಬಂದ ಇರ್ತಾರ. ಸಮಾನ್ವಿ, ಮಾನ್ಯ, ವಂಶಿ. ಏನ್ ಮಾಡಂಗಿಲ್ಲ. ಸರ್. ಅವ್ರೆಲ್ಲಿ ಒಟ್ಟಿಗೆ ಚೆಸ್ ಆಡ್ತಿರ್ತಿರೋ, ಚಾವಂಗ ಆಡ್ತಿರ್ತಿರೋ. ನಿಮ್ದು ಸಮಸ್ಯೆ ಇದೆ. ಏನ್ ಬಿಡ್ರಿ ಸರ್ ಅಂತ ಯೋಚನೆ ಮಾಡ್ತೀರಾ? ಹಂಗ ಯೋಚನೆ ಸೊ ಎಲ್ಲರಿಗೂ ಆಯ್ತಾ? ಓಕೆನಾ?
ಬಿಸಿಲಿಗೆ ನಿಂತಾಗ ಅದ ಶಾಡೋ ಬಿತ್ತು. ಶಾಡೋ ಅಂದ್ರೆ ಏನು? ನೆರಳು. ಈಗ ನೆರಳು. ಪೋಲು 6 ಮೀಟರ್, ಶಾಡೋ ಎಷ್ಟಿದೆ? 4 ಮೀಟರ್ ಇದೆ. So, ಈಗ ದಿಸ್ ಇಸ್ 1. ಆಮೇಲೆ ಹೆಸರು ಕೊಟ್ಟ ಇನ್ನೊಂದು ಟವರ್ ಇದೆ, ಅದ್ರ ಶಾಡೋ ಎಷ್ಟಿದೆ ಅಂತೆ? 20 ಆದ್ರೆ ಹೈಟ್ ಆಫ್ ದಿ ಟವರ್ ಕೊಟ್ಟಿಲ್ಲ. ನಾವು ಅದನ್ನೇ ಕಂಡಿಬೇಕು. ಹೈಟ್ ಆಫ್ ದಿ ಟವರ್, ಈ ಹೈಟ್ ಆಫ್ ದಿ ಟವರ್ ನ ಕಂಡಿಡಿಯಬೇಕು. ಸೊ ಇದು ಯಾರಿಗೆ ಡೌಟ್ ಇದೆ ಕೇಳ್ರಿ. ಒಂದು 6 ಮೀಟರ್ ಪೋಲ್ ಇದೆ, ಅದರ ನೆರಳು 4 ಮೀಟರ್ ಇದೆ ಶಾಡೋ, ಆಯ್ತಾ? ಇನ್ನೊಂದು 28 ಮೀಟರ್ ಶಾಡೋ ಇದೆ, ಆದ್ರೆ ಅದರ ಟವರ್ ಹೈಟ್ ಎಷ್ಟು ಅಂತ ಗೊತ್ತಿಲ್ಲ. ನಾವು ಅದನ್ನೇ ಮಾಡ್ಬೇಕೀಗ. ಫೈಂಡ್ ದಿ ಹೈಟ್ ಆಫ್ ದಿ ಟವರ್. ಕ್ಲಿಯರ್? ಏನಾದ್ರು ಡೌಟ್ಸ್ ಇದೆಯಾ? ನೋ ಸರ್. ನೋ ಎರಡು ಸರ್. ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾನ ಅವನು. ಕಷ್ಟ ಇಲ್ಲಿ ನೀವು ಭಯ ಇದು ಅಂದ್ರೆ ಕನ್ಫ್ಯೂಸಿಂಗ್ ಸಮಸ್ಯೆನೇ ಇಲ್ಲ. ಯು ಕ್ಯಾನ್ ಟೇಕ್ ಎ ಬಿ ಸಿ ಪಿ ಕ್ಯೂ ಆರ್. This is 90 degree. ತಿಂಚು ಮೈಕ್ ಮ್ಯೂಟ್ ಮಾಡ್ಕ. Over. Yes, sir. Yes, sir. Okay, ಬನ್ನಿ. In triangle ABC and triangle ಯಾವುದು? PQ PR. PQ. Angle B is equal to angle Q. is equal to 90 degree. ಓಕೆನಾ? ಈಗ ಇವೆರಡು ಟ್ರಯಾಂಗಲ್ ನ ಸಿಮಿಲರ್ ಅಂತ ಬರಿಬೇಕು. ಇನ್ನೊಂದೇ ಒಂದು ನಮಗೆ ಆಂಗಲ್ ಬೇಕು, ಹೌದಾ ಇಲ್ಲ? ಬರ್ಕಾಡಿಸ ಯಾವ್ದಾರು ನಿಮ್ಗೆ ಇಷ್ಟ ಆಗಿರೋದ್ನ ಬರ್ಕಣಕ್ ಬರ್ತದಂಗೆ. ಆಂಗಲ್ ಸಿ ಆಂಗಲ್ ಆರ್ ಸೇಮ್ ಇರ್ತವೆ ಅಂತ. ಯಾಕೆಂದ್ರೆ ಮಧ್ಯಾಹ್ನ 12 ಗಂಟೆಗೆ ಈ ಪೋಲಿಂದ ಆಗಿರೋ ಶ್ಯಾಡೋ, ಈ ಟವರ್ ಇಂದ ಆಗಿರೋ ಶ್ಯಾಡೋ ಎರಡು ಸೇಮ್ ಇರುತ್ತೆ. ಆಂಗಲ್ ಆಫ್ ಎಲಿವೇಶನ್ ಒಂದ್ ನೆನ್ಪಿಟ್ಕೊಳ್ರಿ. ಅಟ್ ದಿ ಸೇಮ್ ಟೈಮ್ ಅಂತ ಕೊಟ್ಟಿದ್ದ ನೋಡ್ರಿ, ಲೆಕ್ಕ ಓದಿದ್ರಾ? ಸೇಮ್ ಟೈಮ್ ಆಗಿರೋದ್ರಿಂದ ಶ್ಯಾಡೋಗೂ ಮತ್ತೆ ಇದೆಯಲ್ಲ ಈ ಆಂಗಲ್ ಇವೆರಡು ಸೇಮ್ ಇರ್ತವೆ. ಕ್ಲಿಯರಾ? ಅದು ಹೈಟ್ ವಾಟ್ ಎವರ್ ಇಟ್ ಮೇ ಬಿ ಹೈಟ್, ವಾಟ್ ಎವರ್ ಇಟ್ ಮೇ ಬಿ ಶಾಡೋ, ಬಟ್ ಆಂಗಲ್ ಆಫ್ ಎಲಿವೇಶನ್ ಇಸ್ ಸೇಮ್. ಸೊ ಇದು 6 ಮೀಟರ್ ಇದೆ, ಶಾಡೋ 4 ಮೀಟರ್ ಇದೆ. ಇದು ಹೈಟ್ ಎಷ್ಟಿದೆ ಗೊತ್ತಿಲ್ಲ, ಶಾಡೋ 28 ಮೀಟರ್ ಇದೆ, ಬಟ್ ಆಂಗಲ್ ಆಫ್ ಎಲಿವೇಶನ್ ಇದೆಯಲ್ಲ ಅಟ್ ಸೇಮ್ ಟೈಮ್ ಆಗಿರೋದ್ರಿಂದ ಏನಿರುತ್ತೆ? ಸೇಮ್ ಇರುತ್ತೆ. ನೌ ಇಟ್ ಇಸ್ ಕ್ಲಿಯರ್? Yes, sir. ಓಕೆ. ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ R. ಬರೀರಿ, ಇಲ್ಲಿ ಬರೀಬೇಕು. ಆಂಗ್ಯುಲರ್ ಎಲಿವೇಶನ್ ಆಫ್ ಸನ್, SON ಬರ್ದ್ಬಿಟ್ಟಿರಿ ಮತ್ತೆ ನೀವು. ಆಂಗ್ಯುಲರ್ ಎಲಿವೇಶನ್ ಆಫ್ ಸನ್ ನೀವೇನಾವ ಅಂತಾರೆ? ಪ್ರೊನೌನ್ಸಿಯೇಷನ್ ಸೇಮ್ ಇದೆಯಲ್ಲ ಸರ್? SON ಆಗಲಿ ಸರ್. ನೆಕ್ಸ್ಟ್ ನೀವು ಬೈ AA ಕ್ರೈಟೀರಿಯಾ ಟ್ರಯಾಂಗಲ್ ABC Similar to triangle PQ. triangle PQR. Triangle ABC is similar to triangle PQR.
then the two triangles are similar, then corresponding sides are proportional. ಈಗ height of tower AB ತಗೊಂಡ್ರೆ ಅದಕ್ಕೆ corresponding side ಯಾವುದು PQ. ಈಗ ಇನ್ನೊಂದು ಶಾಡೋ ತಗೋಣ, BC ತಗೋಣ, ಅದಕ್ಕೆ ಶಾಡೋ ಯಾವುದು QR. QR. ಸೊ ಈಗ ಅಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ವಾಟ್ ಈಸ್ AB? 6. 6 centimeters. ವಾಟ್ ಈಸ್ PQ? ಗೊತ್ತಿಲ್ಲ ಸರ್. ವಾಟ್ ಈಸ್ BC? 4 feet. ವಾಟ್ ಈಸ್ QR? 28. 4 sevens. Yeah. Correct. 6 by PQ is equal to 1 by 7. Cross multiplication. PQ is equal to 6 into 7. PQ is equal to 42 meter. Height of tower 42 42 meter. ಮತ್ತೆ ಟವರ್ ಅನ್ನೋದ್ರ ಪಕ್ಕಕ್ಕೆ ಎಲ್ಲ ಹಾಕ್ಬಿಟ್ಟು ಟವಲ್ ಆಗ್ಬಿಡ್ತತೆ. ಹರ್ಷಿತಾ, ಯಾವ ಕೆಮಿಸ್ಟ್ರಿ ಕ್ಲಾಸ್ ಕೇಳಿದೆ? Sir, metals and non-metals. Metals and non-metals. ಹರ್ಷಿತಾ, ಓವರ್. Yes, sir. Over. ಈಗ ಬನ್ನಿ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಲ್ಲಿ ಒಂದು ಏನಿದೆ 6 ಮೀಟರ್ ಏನದು? vertical Tower. ಪೋಲ್, ನಾಟ್ ಟವರ್. ಪೋಲ್ ಒಂದು ಕಂಬ ಇದೆ. ಪೋಲ್ ಅಂದ್ರೆ ಸೊ ಒಂದು ಪೋಲ್ ಹಿಂಗ್ ನಿಲ್ಸಿದ್ದಾರೆ, ಅದರ ಶಾಡೋ ಮುಂದ್ ಬಿದ್ದಿದೆ. ಎಷ್ಟು ಇಲ್ಲಿಂದ ಇಲ್ಲಿ ಲೆಂತ್ ಅಳತೆ ಮಾಡಿದ್ರೆ 4 ಮೀಟರ್ ಇದೆ. ಇನ್ನೊಂದು ಟವರ್ ಇದೆ, ಇಲ್ಲಿದೆಯೋ ಗೊತ್ತಿಲ್ಲ, ಬಟ್ ಟವರ್ ಇದೆ, ಅದ್ರ ಶಾಡೋ 28 ಮೀಟರ್ ಇದೆ. ಸೇಮ್ ಟೈಮ್ ಅಲ್ಲಿ ಸೇಮ್ ಟೈಮ್ ಅಲ್ಲಿ ಶಾಡೋ ಲೆಕ್ಕ ಹಾಕಿದಾಗ ಅಲ್ಲಿ ಆಂಗಲ್ ಆಫ್ ಎಲಿವೇಶನ್ ಮಸ್ಟ್ ಬಿ ಸೇಮ್. ಕ್ಲಿಯರಾ? ಈಗ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ, ಯಾಕಂದ್ರೆ 90 ಡಿಗ್ರಿ ಇದಾವೆ. ಅಂಡ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಆರ್ ಅಂತ ಯಾಕೆ ಬರ್ದಿದ್ದೀನಿ ಅಂತ ನಿಮಗೆ ಹೇಳಿದೀನಿ. ಆಂಗ್ಯುಲರ್ ಎಲಿವೇಶನ್ ಆಫ್ ದಿ ಸನ್. By AA criteria, these two triangles are similar. Then the triangles are similar, then corresponding sides are proportional. ನಾನು height of the pole ಗೆ height of the tower ತಗೊಂಡೆ. Height of the shadow of pole is equal to shadow divided by shadow of tower. So now substitute the values. What is AB? 6. PQ. What is BC? 4. 4. 2 more is 28. 1, 28. 7. 6 by PQ is equal to 1 by 7. Now make cross multiplication. PQ into 1 is PQ. 6 into 7. PQ is equal to 42 meter. Now write height of the tower. PQ is equal to 42 meter. So now you can go for the last problem, 16th one.
ಓವರ್ ಎಸ್ ಸರ್. ಬರ್ಕೊಳ್ಳಿ ಕೆಲವು ಸ್ಲೋ ಲರ್ನರ್ಸ್ ಇದ್ದೀರಿ, ಒಂದೊಂದೇ ಅಕ್ಷರ ನೋಡ್ಕೊಂಡು ಬರೆಯಿರ್ತೀರಿ. ನಿಮ್ದು ತಪ್ಪಿಲ್ಲ. ಹ್ಮ್ ಸೊ ಬನ್ನಿ, ಈಗ ಎರಡು ಟ್ರಯಾಂಗಲ್ ನ ಫಿಗರ್ ಕೊಟ್ಟಿಲ್ಲ, ಎರಡು ಟ್ರಯಾಂಗಲ್ ನ ಕೊಟ್ಟಿದ್ದಾನೆ. ಒಂದು ಎ ಬಿ ಸಿ ಅಂತ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ಎ ಬಿ ಸಿ. ಒನ್ ಮೋರ್ ಇಸ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಪಿ ಕ್ಯೂ ಆರ್. So now AD and PM are the medians. Medians ಅಂದ್ರೆ ಮಧ್ಯ ರೇಖೆಗಳು. ಸೊ ಯಾವುದು AD? ಸೊ ಎ ಇಂದ ಎಳಿಬೇಕು. PM ಹೇಳಿದಾನೆ. ಈಗ ನಾವು ಏನ್ ಪ್ರೂವ್ ಮಾಡ್ಬೇಕಪ್ಪ ಅಂದ್ರೆ AB by PQ is equal to AD by PM ಅಂತ ಪ್ರೂವ್ ಮಾಡ್ಬೇಕು. ಇದು ನಾವು ಪ್ರೂವ್ ಮಾಡ್ಬೇಕಾಗಿರೋದು. AB by PQ is equal to AD by PM ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ now you have to prove ABD and PQM triangles are similar ಅಂತ ಪ್ರೂವ್ ಮಾಡ್ಬೇಕು. ಓಕೆನಾ? ಆ ಆನ್ಸರ್ ತರಬೇಕು ಅಂದ್ರೆ ಯಾವ ಆನ್ಸರ್ ತರಬೇಕು ಅಂದ್ರೆ AB by PQ is equal to AD by PM ಅಂತ ಬರಿಬೇಕು ಅಂತ ನಾವು ಡಿಸೈಡ್ ಮಾಡಿದೀವಿ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಪ್ರೂವ್ ಟ್ರಯಾಂಗಲ್ ABD ಅಂಡ್ ಟ್ರಯಾಂಗಲ್ PQM ಆರ್ ಸಿಮಿಲರ್. ಸೊ ನಾವು ಕ್ಲಿಯರ್? ಸೊ ಈಗ ವಾಟ್ ಯು ಗಿವನ್ ಅದನ್ನ ಬರ್ಕೊಳ್ಳೋಣ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ABC ಮತ್ತು PQR ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾನ. ಎಸ್ ಸರ್. ನೋಡ್ರಮ್ಮ, ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR. ಹೌದನ್ರಮ್ಮ? Then you write corresponding sides are proportional. ಕರೆಕ್ಟಾ? ಎಸ್. ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಅಂದ್ಮೇಲೆ ಎರಡು ಟ್ರಯಾಂಗಲ್ ನ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನ್ ಆಗಿರ್ತಾವೆ. ನಾವು ಅದನ್ನೆಲ್ಲಿ ಕೊಟ್ಟಾನೆ ಅಂತ ಯೋಚನೆ ಮಾಡ್ಬೋಡ್ರಿ. ಈ ಡೆಫಿನಿಷನ್ ಇದೆ, ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR ಅಂದ್ರೆ ಎರಡು ಟ್ರಯಾಂಗಲ್ ಸಿಮಿಲರ್ ಇದಾವ ಅಂದ್ಮೇಲೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದಿ ಪ್ರಪೋರ್ಷನ್. ಹೇಳ್ರಮ್ಮ ಏನ? AB by PQ BC by QR is equal to PR. AC by ಇದು ಕರೆಕ್ಟಾ? Yes, sir. ಇಲ್ಲಿ ರೀಸನ್ ಏನ್ ಬರೀತೀರಿ? ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಸಿಮಿಲರ್. Corresponding sides of similar triangles. Corresponding sides of similar triangles anta you have to write the reason in right side.
ಐ ವಿಲ್ ಟೇಕ್ ಇದರಲ್ಲಿ 2 ರೇಷಿಯೋ ತಗೊಂತೀನಿ. ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಅಂತ ತಗೊಂತೀನಿ. ಆಯ್ತಾ? ನಿನ್ನೆ ಒಂದು ಪ್ರಾಬ್ಲಮ್ ಮಾಡಿದ್ದೆ. ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ. ನೆನಪಿದೆಯಾ? ಯಾರು ವರ್ಕ್ ಮಾಡಿದಾರ ಅವ್ರಿಗೆ ಗೊತ್ತಿರುತ್ತೆ. Yes, sir. So AB by PQ. So what is half of BC is, you can take CD or BD. ನಿಮಗೆ ಬೇಕಾಗಿರೋದು ಯಾವ್ದು ಈಗ? BD. BD by QM. BD by QM. QM. Now correct as equation 1. 1. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. Over. Yes, sir. Wait. ನೋಡ್ರಮ್ಮ ಈಗ. ಸೊ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಅಂತ ನೀವೇ ಬರ್ಕೊಂಡಿರೋ ಆಲ್ರೆಡಿ ಗಿವನ್. Already given, sir. ಗಿವನ್ ಅಂದ್ಮೇಲೆ ನಾವೇನ್ ಬರ್ಕೋಬಹುದು? Corresponding sides. Corresponding side. ಪ್ರಪೋರ್ಷನಲ್. ಹೌದಲ್ವಾ? ಕರೆಸ್ಪಾಂಡಿಂಗ್ ಸಿಮಿಲರ್ ಅಂದ್ರೆ ಪ್ರಪೋರ್ಷನ್ ಆಗಿರ್ತವೆ. ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನ್ಸ್ ಅಂದ್ರೆ ಟ್ರಯಾಂಗಲ್ಸ್ ಆರ್ ಆಗಿರುತ್ತೆ. clear. So AB by PQ, BC by corresponding side QR, AC by PR. So now take only 2 ratios. ನಮ್ಗೆ ಯಾವ್ದು ಬೇಕು ಅದಷ್ಟೇ ತಗೋಣ. AB by PQ is equal to BC by QR. We have to multiply half in both the numerator and denominator. What is half of BC? Half of BC you can write BD or CD. But ನಮಗೆ ನೀಡಿರೋದು BD and QR ಬದಲಾಗಿ I will write QM. QM. ಈಗ in triangle ABD and triangle PQM. ಟ್ರಯಾಂಗಲ್ ಇನ್ನು ಸಿಮಿಲರ್ ಅಂತ ಪ್ರೂವ್ ಮಾಡಕ್ ಈಗ ನಾವನ್ನ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ಆವಾಗ ನಾವು ಯಾವ ರೇಷಿಯೋ ಕೇಳಿದ್ರೆ ಅದು ಬರೀಬಹುದು. ಈಗ ಇಲ್ಲಿ ನೋಡ್ರಿ, ಈಗ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಯಾಕೆ? ಎ ಬಿ ಸಿ ಅಂಡ್ ಪಿ ಕ್ಯೂ ಆರ್ Similar triangle. ಟ್ರಯಾಂಗಲ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರ್ತವೆ? ಈಕ್ವಲ್ ಆಗಿರ್ತವೆ. ಬರೀರಿ, ರೈಟ್ ಇನ್ ದೀಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಬ್ರಾಕೆಟ್ ಅಲ್ಲಿ ಬರೀಬೇಕು. ನಿಮ್ ತಲೆ ಒಳಗೆ ಯಾಕೆ ಬರೆದ್ರು ಅಂತ ಗೊತ್ತಿರ್ಬೇಕು. Corresponding angles of similar triangles. Corresponding angles of similar triangles. So now write AB by PQ is equal to BD by QM. ಬರಿಬೋದಾ? Yes, sir. ಪ್ರೂವ್ ಮಾಡಿದೀವಿ ಮೇಲೆ. ಬರ್ಕೇಳ್ರಿ, ಎಲ್ಲಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಮತ್ತೆ ಎಲ್ಲಿ ಅಂತ
proved above. One. ಮೇಲೆ ಇದೆ ಆಲ್ರೆಡಿ ಪ್ರೂವ್ ಮಾಡಿದೀವಿ ಹೌದಾ ಬೈ ಎಸ್ 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 criteria. SAS ಕ್ರೈಟೀರಿಯಾ ನೋಡ್ರಿ ಹೆಂಗ್ ಬರ್ತಾವ ಈಗ SAS ಕ್ರೈಟೀರಿಯಾ ಟ್ರಯಾಂಗಲ್ ABD ಸಿಮಿಲರ್ ಟು ಟ್ರಯಾಂಗಲ್ PQM ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂದ್ಮೇಲೆ ನಮಗೆ ಬೇಕಾಗಿರೋ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ತವೆ ಸೇಮ್ ರೇಷಿಯೋದಲ್ಲಿ AB by PQ is equal to AD by PM. It is the answer. ಎಲ್ಲ ಬೇಕಾಗಿತ್ತು Yes, sir. How you write in bracket? What you write? Corresponding similar triangles. Corresponding sides of similar triangles. ಸೊ ಬನ್ನಿ ನಾವು ಈ ರೇಷಿಯೋ ತರಬೇಕು ಅಂದ್ರೆ ಯಾವ ABD ಮತ್ತು PQM ಅನ್ನ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಕ್ರೈಟೀರಿಯಾ ಅದಕ್ಕೆ ಅಡಾಪ್ಟ್ ಮಾಡಿದ್ರೆ ಮಾತ್ರ ಸಿಮಿಲರ್ ಅಂತ ಬರೆಯಕ್ ಸಾಧ್ಯ ಸೊ ಈಗ ಬರ್ದ್ವಿ ಆಂಗಲ್ B is equal to ಆಂಗಲ್ Q ಹೆಂಗೆ ಬರ್ದ್ರಿ ಸರ್ ಆಲ್ರೆಡಿ ABC ಅಂಡ್ PQ ಆರ್ ಸಿಮಿಲರ್ ಟ್ರಯಾಂಗಲ್ಸ್ ಈಗ ಸರ್ ಈ ಟ್ರಯಾಂಗಲ್ ಬಂದ ಆಂಗಲ್ B ವ್ಯಾಲ್ಯೂ ಈ ಟ್ರಯಾಂಗಲ್ ಬಂದ Q ವ್ಯಾಲ್ಯೂಸ್ ಡಿಫರೆಂಟ್ ಆಗಲ್ಲ therefore angle B is equal to angle Q corresponding angles of similar Angle. similar C Triangle. of similar Angle. angles. So next ಈಗ ನಾವು AB by PQ PD by QM proved above ಮೇಲೆ ಪ್ರೂವ್ ಮಾಡಿದೀವಿ so from this you can write by SAS criteria triangle ABD similar to triangle PQM. When the triangles are similar, now write the corresponding sides are in the proportional AB by PQ is equal to AD by PM. It is the answer. You record. You can write corresponding sides of similar triangles. Corresponding sides of similar triangles. Corresponding sides of similar triangles. So for triangles is over. ಇಲ್ಲಿಂದ